ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ DNA 3 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ ಅಮೆರಿಕಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಇರಾನ್ ವಿರುದ್ಧ ಯುದ್ಧ ಮಾಡ್ತಾ ಇರುವಂತ ಅಮೆರಿಕ, ಇರಾನ್ನ ವಾಯುನೆಲೆ ನಮ್ಮ ವಶದಲ್ಲಿದೆ. ಇರಾನ್ ಯಾವುದೇ ಕಾರಣಕ್ಕೂ ಗೆಲ್ಲೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಂತ ಅಮೆರಿಕ ಇದೀಗ ಸ್ವತಃ ತಾನೇ ಗರ್ವಭಂಗವನ್ನ ಅನುಭವಿಸಿಬಿಟ್ಟಿದೆ. ಈ ಹಿಂದೆ ತನ್ನ F-15 ಯುದ್ಧ ವಿಮಾನವನ್ನು ಕಳೆದುಕೊಂಡು ಜಾಗತಿಕವಾಗಿ ಒಂದು ಅಪಹಾಸ್ಯಕ್ಕೆ ಈಡಾಗಿದ್ದಂತಹ ಅಮೆರಿಕ ಒನ್ಸ್ ಅಗೇನ್ ಇದೀಗ ಅತ್ಯಾಧುನಿಕ ಕ್ಷಿಪಣಿಗಳನ್ನು ಕಳೆದುಕೊಳ್ತಾ ಇದೆ. ಥಾಡ್ ಮತ್ತು ಪೆಟ್ರಿಯಾಟ್ ಎನ್ನುವಂತಹ ಕ್ಷಿಪಣಿಗಳು ನಿರುಪಯುಕ್ತ ಆಯ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಏನಾಯಿತು ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಎರಡನೆಯ ಸುದ್ದಿ, ಖಮೇನಿ ಅಯತುಲ್ಲಾ ಅಲಿ ಖಮೇನಿ ಫೆಬ್ರವರಿ 28ನೇ ತಾರೀಕಿಗೆ ಮೃತಪಟ್ಟಿದ್ರು. ಇದುವರೆಗೂ ಕೂಡ ಆ ವ್ಯಕ್ತಿಯ ಅಂತ್ಯಕ್ರಿಯೆ ಆಗಿಲ್ಲ. ಯಾವ ಕಾರಣಕ್ಕಾಗಿಲ್ಲ? ಇಸ್ಲಾಂನಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟ ತಕ್ಷಣವೇ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಆದರೆ ಖಮೇನಿಯವರ ಅಂತ್ಯಕ್ರಿಯೆ ಯಾಕಾಗಿಲ್ಲ? ಇರಾನ್ ಏನು ಹೇಳ್ತಾ ಇದೆ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ತಮಿಳುನಾಡಿನ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸ್ಪರ್ಧಾ ಮಾಡ್ತಾ ಇರುವಂತಹ ದಳಪತಿ ವಿಜಯ್ ಅವರ ನಾಮಿನೇಷನ್ ಅಫಿಡವಿಟ್ನಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಏನು ವ್ಯತ್ಯಾಸ, ಇದು ಹೆಂಗೆ ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಅಮೆರಿಕಾದ ಗರ್ವಭಂಗ. ವಿಶ್ವದ ಅತ್ಯಂತ ಸುಧಾರಿತ ಕ್ಷಿಪಣಿ ನಿರೋಧಕ ಅಂತಹ ಕರೆಸಿಕೊಳ್ಳುವಂತಹ 2 ಥಾಡ್ ಮತ್ತು ಪೆಟ್ರಿಯಾಟ್, ಇವುಗಳು ಅಮೆರಿಕಕ್ಕೆ ಸೇರಿದ್ದು. ಈ ಥಾಡ್ ಮತ್ತು ಪೆಟ್ರಿಯಾಟ್ ಇರಾನ್ನ ಹೊಡೆದುರುಳಿಸಿವೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವಂತಹ ಅಮೆರಿಕದ ಈ ಕ್ಷಿಪಣಿಗಳು ಹೇಗೆ ದಾಳಿಗೆ ಒಳಗಾದವು? ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. ಡೊನಾಲ್ಡ್ ಟ್ರಂಪ್ ಪ್ರತಿ ಬಾರಿಯೂ ಕೂಡ ಗರ್ವವನ್ನು ಕೊಚ್ಕೊಳ್ತಾ ಇದ್ರು. ಅಮೆರಿಕ ಹಾಗೆ ದಾಳಿ ಮಾಡಿದೆ, ಅಮೆರಿಕ ಹೀಗೆ ದಾಳಿ ಮಾಡಿದೆ, ಇರಾನ್ ಮೇಲೆ ಅಷ್ಟು ನಷ್ಟ ಆಗಿದೆ, ಇರಾನ್ನ ಅಷ್ಟು ವಿಮಾನಗಳನ್ನು ಹೊಡೆದುರುಳಿಸಿದ್ದೇವೆ, ಎಲ್ಲವೂ ಕೂಡ ಆಗಿತ್ತು. F-15 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದು ಕೂಡ ಇರಾನ್. ಅಮೆರಿಕದ ಸೈನಿಕರು ಅಜ್ಞಾತ ಸ್ಥಳದಲ್ಲೆಲ್ಲ ಸಿಕ್ಕಾಕೊಂಡಿದ್ರಲ್ಲ, ಅದಕ್ಕಾಗಿ ಇವರೊಂದು ಆಪರೇಷನ್ ಮಾಡಿ ವಾಪಸ್ ಕರೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಇರಾನ್ ಕಡಿಮೆ ಬೆಲೆಯಲ್ಲಿ ಅಮೆರಿಕದ ವಿರುದ್ಧ ಹೋರಾಟ ಮಾಡ್ತಾ ಇದೆ, ಯುದ್ಧವನ್ನು ಮಾಡ್ತಾ ಇದೆ. ಆದರೆ ಅಮೆರಿಕ ಮಾತ್ರ ಕೋಟಿ ಕೋಟಿ ಹಣವನ್ನು ವ್ಯಯ ಮಾಡುವ ಮುಖಾಂತರವೂ ಕೂಡ ಇರಾನ್ ವಿರುದ್ಧ ಹೋರಾಟ ಮಾಡ್ತಿದ್ರೆ, ಯುದ್ಧ ಮಾಡ್ತಾ ಇದ್ರೆ ಅದರಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಅಂತ. ಹಾಗಾದರೆ ಟ್ರಂಪ್ ಗರ್ವಭಂಗ, ಅಮೆರಿಕ ಮಿಸೈಲ್ ಡಮಾರ್ ಆಗಿರೋದು 2. ನಾನು ಅವಾಗಲೇ ಹೇಳಿದ ಹಾಗೆ ಪೆಟ್ರಿಯಾಟ್ ಮತ್ತು ಥಾಡ್. ಏನಿದು ಥಾಡ್ ಮತ್ತು ಪೆಟ್ರಿಯಾಟ್ ಅಂತ ಹೇಳಿದರೆ, ಶತ್ರು ದೇಶಗಳ ಕ್ಷಿಪಣಿಗಳು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡುವಂತಹ ಸಮಯದಲ್ಲಿ ಅದರ ನಿಖರ ಗುರಿಯನ್ನು ಪತ್ತೆ ಹಚ್ಚಿ ಆಗಸದಲ್ಲೇ ಹೊಡೆದುರುಳಿಸಬಲ್ಲಂತಹ ಅತ್ಯಾಧುನಿಕ ಶಕ್ತಿಯನ್ನು ಹೊಂದಿರುವಂಥದ್ದು ಈ ಥಾಡ್ ಮತ್ತು ಪೆಟ್ರಿಯಾಟ್. ಅಮೆರಿಕಕ್ಕೆ ಅತಿ ಅವಶ್ಯಕವಾಗಿ ಬೇಕಾದಂಥದ್ದು. ಹಿಟ್ ಟು ಕಿಲ್ ಎನ್ನುವಂತಹ ತಂತ್ರಜ್ಞಾನದಲ್ಲಿ ಇದರಲ್ಲಿ ಯಾವುದೇ ಸ್ಫೋಟಕ ಇರೋದಿಲ್ಲ, ಯಾವುದೂ ಏನೂ ಕೂಡ ಇರೋದಿಲ್ಲ. ಇದು ಅತಿ ವೇಗವಾಗಿ ಹೋಗುತ್ತೆ. ವೇಗವಾಗಿ ಹೋಗಿ ಯಾವ ಕ್ಷಿಪಣಿ ಎಲ್ಲಿಂದ ಉಡಾವಣೆ ಆಗಿದೆ ಅನ್ನೋದನ್ನು ಪತ್ತೆ ಮಾಡುವ ಮುಖಾಂತರ ಅದನ್ನು ಹೊಡೆದುರುಳಿಸುತ್ತೆ. ಇನ್ನೂ ವಿಶೇಷ ಅಂತ ಹೇಳಿದರೆ ಕ್ಷಿಪಣಿಯ ವೇಗ, ಕ್ಷಿಪಣಿ ಬರ್ತಾ ಇರುವಂಥ ದಿಕ್ಕು, ಅದು ಎಲ್ಲಿ ಬೀಳಬಹುದು ಅನ್ನೋದನ್ನು ಕೂಡ ಇದು ಲೆಕ್ಕಾಚಾರ ಹಾಕುತ್ತೆ. ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ, ಈ 1000 ಕಿಲೋಮೀಟರ್ ದೂರದವರೆಗೂ ಕೂಡ ವಸ್ತುವನ್ನು ಗುರುತಿಸಬಲ್ಲಂತಹ ಶಕ್ತಿ ಈ ರಡಾರ್ ವ್ಯವಸ್ಥೆಯಲ್ಲಿದೆ. ಇನ್ನು ಪೆಟ್ರಿಯಾಟ್ ಎದಕ್ಕೆ ವ್ಯವಸ್ಥೆ? ಕ್ಷಿಪಣಿ ಮಾತ್ರವಲ್ಲದೆ ವೈರಿ ವಿಮಾನಗಳನ್ನು ಕೂಡ ಅವರು ಹೊಡೆದುರುಳಿಸೋ ಶಕ್ತಿ ಇದೆ. ಹಾಗಾದರೆ ಇದು ಹೆಂಗೆ ಅಮೆರಿಕಕ್ಕೆ ಲಾಸ್ ಆಯಿತು? ಈ ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿದ್ರೆ, ಅಮೆರಿಕ ಏನು ಮಾಡಿತ್ತು, ಈ ಮಧ್ಯಪ್ರಾಚ್ಯದ ವಿವಿಧ ದೇಶಗಳು, ಸೌದಿ ಅರೇಬಿಯಾ, ಕತಾರ್, ಬಹರೇನ್, UAE ಈ ಎಲ್ಲ ದೇಶಗಳ ಜೊತೆಗೆ ಪೆಟ್ರೋ ಡಾಲರ್ ವ್ಯವಸ್ಥೆಯಲ್ಲಿ ನಾವು ಇದನ್ನು ನಿಮಗೆ ಕೊಡ್ತೀವಿ ಅಂತ ಒಪ್ಪಂದ ಮಾಡಿಕೊಂಡಿತ್ತು. 2025 ಮೇ ತಿಂಗಳಲ್ಲಿ ಡೊನಾಲ್ಡ್ ಟ್ರಂಪ್ ಭೇಟಿ ಕೊಡ್ತಾರೆ ರಿಯಾದ್ಗೆ, ಸೌದಿ ಅರೇಬಿಯಾದ ರಿಯಾದ್ಗೆ ಭೇಟಿ ಕೊಟ್ಟು ಮಿಲಿಟರಿ ಸಹಕಾರ ಒಪ್ಪಂದ ಅಂತ ಒಂದು ಒಪ್ಪಂದ ಮಾಡಿಕೊಳ್ತಾರೆ.
ಆ ಒಪ್ಪಂದದ ಅಡಿಯಲ್ಲಿ ಏನು ಮಾಡ್ತಾರೆ, ಈ ಸೌದಿ ಅರೇಬಿಯಾ ಆಯಿತು, ಕತಾರ್ ಆಗಿರ್ಬೋದು, ಇವ್ರಿಗೆ ಒಂದು ಭಯ ಇದೆ. ಏನು, ಇರಾನ್ನವರು ಯಾವ ಸಮಯದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು, ದಾಳಿ ಆಗ್ಬೋದು ಅಂತ. ಹೀಗಾಗಿ ಇರಾನ್ನ ವಿರುದ್ಧ ರಕ್ಷಣೆಯನ್ನು ಪಡೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಥಾಡ್ ಮತ್ತು ಪ್ಯಾಟ್ರಿಯಾಟ್ನನ್ನು ಖರೀದಿ ಮಾಡೋದಕ್ಕೆ ಅವರು ಒಪ್ಕೊಳ್ತಾರೆ. ಅಮೆರಿಕಾದವರು ಕೂಡ ಕೊಡ್ತಾರೆ. ಆದರೆ ವಿಪರ್ಯಾಸ ಅಂತ ಹೇಳಿದರೆ, ಇವತ್ತು ಇರಾನ್ ಅಮೆರಿಕಾದ ಈ ಥಾಡ್ ಆಗಿರ್ಬೋದು ಮತ್ತು ಪ್ಯಾಟ್ರಿಯಾಟನ್ನು ಹೊಡೆದು ಉರುಳಿಸಿದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಈ ಸುದ್ದಿಗಳು ಬಂದ ತಕ್ಷಣ ಎಂತಹ ಪ್ರಶ್ನೆ ಶುರುವಾಗಿದೆ ಅಂತ ಹೇಳಿದರೆ, ಇದೀಗ ಇವುಗಳನ್ನು ಖರೀದಿ ಮಾಡಬೇಕಾ ಅಥವಾ ಬೇಡ ಎನ್ನುವಂತಹ ಪ್ರಶ್ನೆ ಇದೆ. ಇದರ ಜೊತೆಗೆ ಇರಾನ್ನ ದಾಳಿಗೆ 20,000ದಿಂದ 30,000 ರೂಪಾಯಿ ಡಾಲರ್ನ ಬಳಕೆ ಮಾಡಿಕೊಂಡು ಅವರು ಖರ್ಚು ಮಾಡ್ತಾ ಇದ್ರೆ, ಅಮೆರಿಕ ಮಾತ್ರ 12ರಿಂದ 15 ಮಿಲಿಯನ್ ಡಾಲರ್ ವ್ಯಯ ಮಾಡ್ತಾ ಇದ್ದಾರೆ. ಹೆಂಗಿದು, ಏನು ಎತ್ತ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ಈ ಮಿಸೈಲ್ಗಳು ಛಿದ್ರ ಆಗಿದ್ದು ಹೇಗೆ, ಹೆಂಗೆ ಸಾಧ್ಯ ಆಯ್ತಿದು, ಹೌ ಇಟ್ ಈಸ್ ಪಾಸಿಬಲ್, ಅದನ್ನು ಗಮನಿಸ್ತಾ ಹೋಗೋದಾದರೆ ಅದಕ್ಕೊಂದು ವ್ಯವಸ್ಥಿತವಾದಂತಹ ತಂತ್ರವನ್ನು ಅವರು ರೂಪಿಸಿದ್ರು. ಏನು ತಂತ್ರವನ್ನು ರೂಪಿಸಿದ್ರು? ಇರಾನ್ ಬಳಸಿದಂತಹ ತ್ರಿವಳಿ ತಂತ್ರಕ್ಕೆ ಇವೆಲ್ಲವೂ ಕೂಡ ಛಿದ್ರ ಆಗಿ ಹೋಗ್ಬಿಟ್ಟಿದೆ. ಏನು ತ್ರಿವಳಿ ತಂತ್ರ, ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಬೇಕಂತ ಹೇಳಿದರೆ ಇರಾನ್ನ ಕಾರ್ಯಾಚರಣೆಯನ್ನು ನೋಡ್ಬೇಕು ನಾವು. ಇರಾನ್ನವರು ಏನು ಮಾಡಿದ್ರು, 100 ಕಾಮಿಕಾಜ್ ಡ್ರೋನ್ಗಳನ್ನು ಬಳಕೆ ಮಾಡಿದ್ರು. ಏನಿದು ಕಾಮಿಕಾಜ್ ಡ್ರೋನು? ಇವುಗಳು ಆತ್ಮಹತ್ಯಾ ಡ್ರೋನ್ಗಳು. ನಾನು ಆವಾಗಲೇ ಹೇಳಿದೆ, ಅಮೆರಿಕಾದ ಥಾಡ್ ಈ ರಡಾರ್ ಏನಿದೆ ಇದರಲ್ಲಿ ಸ್ಫೋಟಕಗಳನ್ನು ತುಂಬಿರೋದಿಲ್ಲ. ನಿಖರವಾಗಿ ಗುರುತಿಸುತ್ತೆ, ಹೋಗಿ ಹೊಡೆಯುತ್ತೆ, ಅದಾದ ನಂತರ ಕೆಲಸ ಮುಗೀತು. ಆದರೆ ಕಾಮಿಕಾಜ್ ಹೆಂಗಿದೆ, ಇದರಲ್ಲಿ ಸ್ಫೋಟಕಗಳನ್ನು ತುಂಬಲಾಗುತ್ತೆ. ಕಾಮಿಕಾಜ್ ಅಂತ ಹೇಳಿದರೆ ಆತ್ಮಹತ್ಯೆ ಅಂತ. ಆತ್ಮಹತ್ಯಾ ಡ್ರೋನ್ಗಳೆಲ್ಲವೂ ಕೂಡ ಇದರಲ್ಲಿ ಸ್ಫೋಟಕಗಳನ್ನು ತುಂಬಿ ಅದಾದ ನಂತರ ಗುರಿಯನ್ನು ಪತ್ತೆ ಮಾಡುತ್ತೆ. ಇದು ಗುರಿಯನ್ನು ಪತ್ತೆ ಮಾಡಿದ ನಂತರ ಅಲ್ಲಿಯೇ ಹೊಡೆದುರುಳಿಸಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇದೆ. ಹೀಗಾಗಿ ಆ ಗುರಿಯನ್ನು ಹೊಂದಿ ಇದೀಗ ಥಾಡ್ ಮತ್ತು ಪ್ಯಾಟ್ರಿಯಾಟನ್ನು ಹೊಡೆದುರುಳಿಸಿರೋದು. ಹೆಂಗಾಯ್ತಿದು? ಪ್ಯಾಟ್ರಿಯಾಟು ಮತ್ತು ಥಾಡ್ ಅತ್ಯಾಧುನಿಕ ಅಂತ ಹೇಳ್ತಾ ಇದ್ದೀವಿ, ಆದರೆ ಹೆಂಗಾಯಿತು ಎನ್ನುವಂತಹ ಪ್ರಶ್ನೆಗೆ ನಾವು ಹೋಗಬೇಕು ಅಂತ ಹೇಳಿದರೆ ಅವರ ಕಾರ್ಯಾಚರಣೆಯ ಬಗ್ಗೆ ನೋಡಬೇಕು. ಹೆಂಗಾಯಿತು ಕಾರ್ಯಾಚರಣೆಯನ್ನು ನೋಡ್ತಾ ಹೋಗೋದಾದರೆ ಅದಕ್ಕಿಂತ ಮೊದಲು ಇರಾನ್ ಎಲ್ಲೆಲ್ಲಿ ದಾಳಿ ಮಾಡ್ತು ಅಂತ ನೋಡಬೇಕು. ಇರಾನ್ ಜೋರ್ಡಾನ್ನಲ್ಲಿ ದಾಳಿ ಮಾಡಿದೆ, ಕತಾರ್ನಲ್ಲಿ, UAEಯಲ್ಲಿ ಮತ್ತು ಬಹ್ರೇನ್ನಲ್ಲಿ. 4 ಕಡೆಗಳಲ್ಲಿ ಇರಾನ್ ಇಂಥದ್ದೊಂದು ದಾಳಿ ದಾಳಿ ಮಾಡುವುದರ ಜೊತೆಗೆ ಥಾಡ್ ಮತ್ತು ಪ್ಯಾಟ್ರಿಯಾಟ್ ಈ ರಡಾರ್ಗಳೇನಿತ್ತು ಈ ವ್ಯವಸ್ಥೆಯನ್ನು ಧ್ವಂಸ ಮಾಡಿತು. ಜೋರ್ಡಾನ್ ಅಂದರೆ ಜೋರ್ಡಾನ್ ಪ್ರದೇಶದಲ್ಲಿ ಅಮೆರಿಕ ಏನು ಮಾಡಿತ್ತು, ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು. ಯಾವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು? ಮುವಾಫಾಕ್ ಸಾಲ್ಟಿ ಎನ್ನುವಂಥ ಒಂದು ನೌಕಾನೆಲೆಯ ಪ್ರದೇಶ ಅದು. ಅಲ್ಲಿ 2,500 ಕೋಟಿ ರೂಪಾಯಿ ಮೌಲ್ಯದ ಈ ರಡಾರ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಯಾವ ಕಾರಣಕ್ಕಾಗಿ? ಇಸ್ರೇಲ್ ರಕ್ಷಣೆ ಮಾತ್ರವಲ್ಲದೆ ಅಮೆರಿಕದ ಸೇನಾ ನೆಲೆಗೂ ಕೂಡ ಇದು ಸಹಾಯ ಆಗಬೇಕು ಅನ್ನೋ ಕಾರಣಕ್ಕಾಗಿ. ಮತ್ತೊಂದು ಕಡೆ ಕತಾರ್ ಆಲ್ ಉದೈದ್ ಅನ್ನುವಂಥ ವಾಯು ನೆಲೆ ಏನಿದೆ ಅದರ ಮೇಲೆಯೂ ಕೂಡ ಇವುಗಳನ್ನು ಅಳವಡಿಸಲಾಗಿತ್ತು. ಥಾಡ್ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತಹ ವಿಚಾರಕ್ಕೆ ಇದೀಗ ಅವರು ಆಲೋಚನೆ ಮಾಡ್ತಿದ್ದಾರೆ. ಬಿಕಾಸ್ ಆ ಶಕ್ತಿ ಸಾಮರ್ಥ್ಯದ ಬಗ್ಗೆ ಇದೀಗ ಪ್ರಶ್ನೆಗಳು ಹೇಳ್ತಾ ಇದೆ. ಇದರ ಜೊತೆಗೆ UAE ಕೂಡ ಇದನ್ನು ಅಳವಡಿಕೆ ಮಾಡಿಕೊಂಡಿತ್ತು. ವಿಶೇಷ ಅಂತ ಹೇಳಿದರೆ ಅಮೆರಿಕಾದ ಹೊರಗಡೆ ನಿಯೋಜನೆ ಮಾಡಿದಂಥ ಮೊದಲ ದೇಶ ಇದು. ಅಮೆರಿಕಾದಿಂದ ಹೊರಗಡೆ ನಿಯೋಜನೆ ಮಾಡಿದಂಥ ಮೊದಲ ದೇಶ UAE. ಅವರು 2022ರಲ್ಲಿ ಹೌತಿ ವಿರುದ್ಧ ಹೋರಾಟ ಮಾಡೋದಕ್ಕೆ ಇದನ್ನು ಬಳಕೆ ಮಾಡಿಕೊಂಡಿದ್ರು. ಅವತ್ತು ಅದು ಯಶಸ್ವಿಯಾಗಿತ್ತು, ಇವತ್ತು ಅದು ಯಶಸ್ವಿಯಾಗಿಲ್ಲ. ಬಹ್ರೇನ್ ಕೂಡ ಅದನ್ನು ಬಳಕೆ ಮಾಡಿಕೊಂಡಿದೆ. ಇದರ ಜೊತೆಗೆ ಯಾವ್ಯಾವ ದೇಶಗಳು ಅನ್ನೋದಾಯಿತು. ಈ ಕಾರ್ಯಾಚರಣೆ ಹೆಂಗಿತ್ತು, ಈ ಇರಾನ್ ದಾಳಿ ನಡೆದಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದರೆ ಮೊದಲು ಅವರು ಡ್ರೋನ್ಗಳ ದಾಳಿ ಮಾಡಿದರು. ನಾನು ಆವಾಗಲೇ ಹೇಳಿದೆ, ಚಿಕ್ಕನಾದಂತಹ ಡ್ರೋನ್ಗಳನ್ನು, 100 ಡ್ರೋನ್ಗಳನ್ನು ಅಮೆರಿಕಾದ ಈ ವ್ಯವಸ್ಥೆಗಳ ಯಾವ್ಯಾವ ದೇಶದಲ್ಲಿ ಇತ್ತಲ್ಲ, ಬಹ್ರೇನ್ ಆಗಿರ್ಬೋದು, ಜೋರ್ಡಾನ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, UAE ಆಗಿರ್ಬೋದು, ಈ ದೇಶಗಳ ಮೇಲೆ ನೇರವಾಗಿ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಮೊದಲ ಹಂತದಲ್ಲಿ. ಅದಾದ ನಂತರ ರಾಡಾರ್ ಜಾಮಿಂಗ್ ಮಾಡ್ತಾರೆ 2ನೇ ಹಂತದಲ್ಲಿ. ಅದಾದ ನಂತರ ಬ್ಯಾಲಿಸ್ಟಿಕ್ ಮತ್ತು ಹೈಪರ್ಸಾನಿಕ್ ವ್ಯವಸ್ಥೆ, ಈ ವ್ಯವಸ್ಥೆಯ ಮುಖಾಂತರ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಹೆಂಗಾಯ್ತು ಇದು ದಾಳಿ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಅಮೆರಿಕಾದು ಇಷ್ಟು ಅತ್ಯಾಧುನಿಕವಾಗಿದೆ, ಆದರೂ ಕೂಡ ಹೆಂಗೆ ದಾಳಿ ಆಯಿತು? ಇದೇನಾಗಿರುತ್ತೆ, ಕಾಮಿಕಾಜ್ ಚಿಕ್ಕದಲ್ಲಿ ಅಂದರೆ ಗಾತ್ರದಲ್ಲಿ ಅತ್ಯಂತ ಚಿಕ್ಕದಾದಂತಹ ಡ್ರೋನ್ಗಳಿವೆ. ಇದನ್ನು ಪತ್ತೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ಥಾಡ್ ಮತ್ತು ಪ್ಯಾಟ್ರಿಯಾಟ್ಗೆ ಇಲ್ಲ. ಇದು ಮೊದಲ ಕಾರಣ, ಹೀಗಾಗಿ ದಾಳಿ ಮಾಡಿದ್ದಾರೆ. ಎರಡನೇ ಕಾರಣ ಏನು ಅಂತ ಹೇಳಿದರೆ, ಪ್ಯಾಟ್ರಿಯಾಟ್ ಮತ್ತು ಥಾಡ್ ಒಂದು ಸ್ಪಷ್ಟವಾದ ಗುರಿಯನ್ನು ಮಾತ್ರ ತಲುಪಬಲ್ಲಂತಹ ಶಕ್ತಿಯನ್ನು ಹೊಂದಿದೆ. ಅತಿ ಹೆಚ್ಚಾದ ಡ್ರೋನ್ಗಳು ಮತ್ತು ಕ್ಷಿಪಣಿಗಳು ಬಂದ್ಬಿಟ್ರೆ ಗುರಿಯನ್ನು ದಾಟಿ ಹೋದ ನಂತರ ಅವುಗಳನ್ನು
ಪತ್ತೆ ಮಾಡೋ ಶಕ್ತಿ ಅಮೆರಿಕಾದ ಈ ಥಾಡ್ ಮತ್ತು ಪೆಟ್ರಿಯಾಟ್ಗೆ ಇಲ್ಲ. ಈ ಕಾರಣಕ್ಕಾಗಿ ದಾಳಿಯಾಗಿದೆ. ಮೂರನೇದೇನಾಗಿದೆ, ರಡಾರ್ ಮೇಲೆ ದಾಳಿ ಮಾಡಲಾಗಿದೆ. ರಡಾರ್ ಅನ್ನೋದು ಒಂದು ಕ್ಷಿಪಣಿಗೆ ಕಣ್ಣಿದ್ದಂತೆ. ಇರಾನ್ನವರು ಏನು ಮಾಡಿದ್ದಾರೆ, ಅದು ಥಾಡ್ ಆಗಿರ್ಬೋದು ಮತ್ತು ಪೆಟ್ರಿಯಾಟ್ ಆಗಿರ್ಬೋದು, ಇವುಗಳ ರಡಾರ್ಗಳನ್ನು ಮೊದಲು ಪತ್ತೆ ಮಾಡಿ ಆ ರಡಾರ್ಗಳನ್ನು ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಇರಾನ್ನವರು. ಸರ್ವನಾಶ ಮಾಡಿದ ನಂತರ ಏನಾಗ್ಬಿಟ್ಟಿದೆ, ಈ ರಡಾರ್ ವ್ಯವಸ್ಥೆ ಹೋದರೆ ಯುದ್ಧದಲ್ಲಿ ಕಣ್ಣಿಲ್ಲದ ಸೈನಿಕನನ್ನು ಅವ್ನು ನಿಲ್ಲಿಸಿದಂತಹ ಭಾವನೆ ಆಗ್ಬಿಡುತ್ತೆ. ಕಣ್ಣಿಲ್ಲದ ಸೈನಿಕ ಏನು ಮಾಡ್ತಾನೆ? ಹೀಗಾಗಿ ಈ ಥಾಡ್ ಮತ್ತು ಪೆಟ್ರಿಯಾಟ್ಗೆ ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇದರ ಜೊತೆಗೆ ವೇಗ ಮತ್ತು ಪಥ ಬದಲಾಯಿಸುವಂತಹ ಶಕ್ತಿ ಸಾಮರ್ಥ್ಯವುಳ್ಳುವಂತಹ ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ಇರಾನ್ ಅಮೆರಿಕ ವಿರುದ್ಧ ಬಳಕೆ ಮಾಡಿದ್ದು ಕೂಡ ಇದೀಗ ಈ ಎರಡನ್ನೂ ಕೂಡ ಹೊಡೆದುರುಳಿಸುವುದಕ್ಕೆ ಸಾಧ್ಯ ಆಗಿದೆ. ಇದರ ಜೊತೆಗೆ ಅಮೆರಿಕಾದ $142 ಶತಕೋಟಿ ನಷ್ಟ ಆಗಿದೆ. ಹೆಂಗಾಯಿತು? ನಾನು ಅವಾಗಲೇ ಹೇಳಿದೆ, ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಮಧ್ಯಪ್ರಾಚ್ಯದ ದೇಶಗಳಿಗೆ ಭೇಟಿ ಕೊಟ್ಟು ಒಂದು ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿದ್ರು, ನಿಮಗೆ ಇವುಗಳನ್ನು ಪೂರೈಕೆ ಮಾಡ್ತೀವಿ ಅಂತ. ಮಧ್ಯಪ್ರಾಚ್ಯದ ದೇಶಗಳು ಕೂಡ ಇದೇ ಅದರಲ್ಲೂ ವಿಶೇಷವಾಗಿ ಸೌದಿ ಅರೇಬಿಯಾ, ಇರಾನ್ ಮತ್ತು ಸೌದಿ ಅರೇಬಿಯಾದ ನಡುವೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿಯಾಗಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ರಕ್ಷಣೆಗಾಗಿ ಅವರು ತೆಗೆದುಕೊಂಡಿದ್ರು. ಇನ್ನೂ ಒಂದು ವಿಶೇಷ ಏನು ಅಂತ ಹೇಳಿದರೆ, ಅಮೆರಿಕ ಬಳಕೆ ಮಾಡ್ತಾ ಇರುವಂತಹ ಈ ಡ್ರೋನ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳು, ಇದರ ದರದಲ್ಲಿ ವ್ಯತ್ಯಾಸ ಇದೆ. ಅಗ್ಗದ ಡ್ರೋನ್ ವರ್ಸಸ್ ದುಬಾರಿ ಡ್ರೋನ್ ಅನ್ನುವಂಥದ್ದು ಇದೆ. ಯಾಕಂದರೆ ಇರಾನ್ 16 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ಒಂದು ಡ್ರೋನ್ಗೆ, ಅಮೆರಿಕ 33 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. 33 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ಇರಾನ್ ಇದೀಗ 100 ಕಾಮಿಕೋಸ್ ಡ್ರೋನ್ಗಳನ್ನು ಅಮೆರಿಕದ ಮೇಲೆ ದಾಳಿ ಮಾಡಿದರೆ ಅವ್ರು ಖರ್ಚು ಮಾಡುವಂಥದ್ದು ಎಷ್ಟು? 16 ಕೋಟಿ ರೂಪಾಯಿ ಆಗುತ್ತೆ. ಆದರೆ ಅಮೆರಿಕ 100 ಪೆಟ್ರಿಯಾಟ್ ಬಳಸಿದರೆ ಅವರ ಖರ್ಚು 3,300 ಕೋಟಿ ರೂಪಾಯಿ ಆಗುತ್ತೆ. 3,300 ಕೋಟಿ ರೂಪಾಯಿಯಲ್ಲಿ 16 ಕೋಟಿ ರೂಪಾಯಿಯಲ್ಲಿ. ಹೀಗಾಗಿ ಅಮೆರಿಕದ ಎಲ್ಲ ಅವರ ಬಳಿ ಇರುವಂಥ ಶಸ್ತ್ರಾಸ್ತ್ರಗಳನ್ನು ಖಾಲಿ ಮಾಡಬೇಕು, ಆರ್ಥಿಕವಾಗಿ ಪೆಟ್ಟು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರಮಾಣದ ದಾಳಿಯನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಇದೀಗ ಅರಬ್ ರಾಷ್ಟ್ರಗಳು ಆಕ್ರೋಶವನ್ನು ಹೊರಹಾಕಿವೆ. ಯಾವ ಕಾರಣಕ್ಕಾಗಿ ಅರಬ್ ರಾಷ್ಟ್ರಗಳ ಆಕ್ರೋಶ? ನಂಬಿತ್ತು ಇರಾನ್, ಬೇರೆ ಬೇರೆ ಮಧ್ಯಪ್ರಾಚ್ಯದ ದೇಶಗಳು ಅಮೆರಿಕವನ್ನು ನಂಬಿವೆ. ಯಾವ ಕಾರಣಕ್ಕಾಗಿ? ಶಸ್ತ್ರಾಸ್ತ್ರದ ಕಾರಣಕ್ಕಾಗಿ, ಅವರು ಕೊಡುವಂತಹ ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿರುವಂತಹ ಕ್ಷಿಪಣಿಗಳ ಕಾರಣಕ್ಕಾಗಿ. ಈ ಕಾರಣಕ್ಕಾಗಿ ಅರಬ್ ರಾಷ್ಟ್ರಗಳು ಅಮೆರಿಕವನ್ನು ನಂಬಿತ್ತು. ಆದರೆ ಇವತ್ತು ನಂಬುವಂತಹ ಪರಿಸ್ಥಿತಿ ಇಲ್ಲ. ಹೀಗಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇವೆ. ಯಾವ ಕಾರಣಕ್ಕಾಗಿ? ಸುರಕ್ಷತೆಯ ಪ್ರಶ್ನೆ ಬಂದ್ಬಿಡುತ್ತೆ. ನಾನು ನಿಮಗೆ ಮೊನ್ನೆಯೂ ಕೂಡ ಇದನ್ನು ಹೇಳಿದ್ದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ್ ನಡೆದಾಗ ಚೀನಾ ಕಡಿಮೆ ಬೆಲೆಯಲ್ಲಿ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನು ಕೊಡ್ತು. ಆ ಡ್ರೋನ್ಗಳ ಪರಿಸ್ಥಿತಿ ಏನಾಯಿತು? ಚೀನಾ ಜಗತ್ತಿನ ಎದುರುಗಡೆ ಬೆತ್ತಲೆ ಆಗುವಂತಹ ಸ್ಥಿತಿಗೆ ಹೋಗ್ಬಿಡ್ತು. ಯಾಕಂದರೆ ಆ ಎಲ್ಲ ಡ್ರೋನ್ಗಳನ್ನು ಕೂಡ ಭಾರತ ಹೊಡೆದುರುಳಿಸಿತ್ತು. ಹೀಗಾಗಿ ಸುರಕ್ಷತೆಯ ಪ್ರಶ್ನೆ ಆ ಕಾರಣಕ್ಕಾಗಿಯೂ ಕೂಡ ಬರುತ್ತೆ. ಇದೀಗ ಅಮೆರಿಕ ಮತ್ತು ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಕೂಡ ಆಗ್ತಾ ಇರೋದು ಇದೆ. ಎರಡನೇ ಆರೋಪ ಅವರು ಮಾಡ್ತಾ ಇರೋದು, ಇಸ್ರೇಲ್ಗೆ ಮೊದಲ ಆದ್ಯತೆ ಕೊಡ್ತಿದ್ದಾರೆ ಅಮೆರಿಕಾದವರು ಅಂತ. ನೀವು ನೋಡಿ, ಇಸ್ರೇಲ್ನ ಕಾರಣಕ್ಕಾಗಿಯೇ ಅಮೆರಿಕಾದವರು ಇರಾನ್ ಮೇಲೆ ದಾಳಿ ಮಾಡಿದ್ರು ಅಂತ ಅಮೆರಿಕಾದಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಈ ಕಾರಣಕ್ಕಾಗಿ ಮಧ್ಯಪ್ರಾಚ್ಯದ ದೇಶಗಳು ಹೇಳ್ತಾ ಇದೆ, ಸೌದಿ ಅರೇಬಿಯಾ, ಬಹ್ರೇನ್, UAE ಸೇರಿದಂತೆ ವಿವಿಧ ದೇಶಗಳ ಸೇನಾ ನೆಲೆಗಳ ಮೇಲೆ ದಾಳಿಯಾದರೂ ಕೂಡ ಅಮೆರಿಕ ಮೌನವನ್ನು ವಹಿಸಿಬಿಡ್ತು, ಏನೂ ಕೂಡ ಮಾತನಾಡಲಿಲ್ಲ. ಅದೇ ಲೆಬನಾನ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸಿ ಅವರ ನಡುವೆ ಮಾತುಕತೆಯನ್ನು ನಡೆಸುವ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗ್ತು ಅಂತ. ಇದರ ಜೊತೆಗೆ ಇದೀಗ ಅವರು ಇವೆಲ್ಲವೂ ಕೂಡ ಟುಸ್ ಪಟಾಕಿ ಆದ ನಂತರ ರಷ್ಯಾದ S-400 ಮತ್ತು ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರ ಜೊತೆಗೇನೋ ಮಾತುಕತೆಯನ್ನು ನಡೆಸ್ತಿದ್ದಾರೆ. ಇದರ ಜೊತೆಗೆ ಚೀನಾದ ಸೈಲೆಂಟ್ ಹಂಟರ್ಗಳನ್ನು ಕೂಡ ಬಳಕೆ ಮಾಡೋದಕ್ಕೆ ಮಧ್ಯಪ್ರಾಚ್ಯದ ದೇಶಗಳು ಮುಂದಾಗಿದ್ದಾರೆ. ಆ ಕಾರಣಕ್ಕಾಗಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಿದ್ದಾರೆ ಎನ್ನುವಂತಹ ಸುದ್ದಿಗಳು ಮಧ್ಯಪ್ರಾಚ್ಯದಲ್ಲಿ ಬರ್ತಾ ಇದೆ. ಇದು ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದಲ್ಲಿ ಅಮೆರಿಕ ಬೆತ್ತಲೆ ಆಗಿರುವಂತಹ ವಿಚಾರ. ಇನ್ನು ಎರಡನೇ ಸುದ್ದಿ ಇವತ್ತಿನ ಜೀ ಕನ್ನಡ ನ್ಯೂಸ್ನಲ್ಲಿ, ಅಯತುಲ್ಲಾ ಅಲಿ ಖಮೇನಿ ಅವರ ಸಾವು. ಅದಾದ ನಂತರ ಇದುವರೆಗೂ ಅಂತ್ಯಕ್ರಿಯೆ ಆಗದೇ ಇರೋದು. ಯುದ್ಧ ಶುರುವಾದ ಮೊದಲ ದಿನವೇ ಹತ್ಯೆಯಾಗಿದ್ರು ಇಸ್ರೇಲ್ ಮತ್ತು ಅಮೆರಿಕಾದ ದಾಳಿಯಲ್ಲಿ. ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಅಮೆರಿಕ ಕೊಟ್ಟಂತ ಹೆಸರಿದೆ. ಸರಿಸುಮಾರು 1989ರಿಂದ 2026 ತನಕವೂ ಕೂಡ ಇರಾನ್ನ ಸರ್ವೋಚ್ಚ ನಾಯಕನಾಗಿದ್ದ ಅಯತುಲ್ಲಾ ಅಲಿ ಖಮೇನಿ 2 ದೇಶಗಳ ದಾಳಿಯಲ್ಲಿ ಹತ್ಯೆಯಾಗಿದ್ರು. ಈ ಹತ್ಯೆಯ ನಂತರ ಈ ವ್ಯಕ್ತಿಯ ಅಂತ್ಯಕ್ರಿಯೆ ಇದುವರೆಗೂ ಕೂಡ ಆಗಿಲ್ಲ ಅನ್ನುವಂಥದ್ದೊಂದು ಸುದ್ದಿ. ಅಮೆರಿಕದ CIA ಮತ್ತು ಇಸ್ರೇಲ್ನ ಮೊಸಾದ್ 2 ಗುಪ್ತಚರ ದಳಗಳು ಸೇರಿಕೊಂಡು ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿ ಅವತ್ತು ಬೆಳಗ್ಗೆ
ಕೇವಲ 60 ಸೆಕೆಂಡ್ನಲ್ಲಿ ಅಯತುಲ್ಲಾ ಅಲಿ ಖಮೇನಿಯನ್ನ ಹೊಡೆದುರುಳಿಸಿದ್ರು. ಅವರ ಜೊತೆಗೆ ಅವರ ಪುತ್ರಿ ಮತ್ತು ಮೊಮ್ಮಗಳು ಕೂಡ ತೀರಿಕೊಂಡಿದ್ರು. ಈ ಘಟನೆ ಆದ ನಂತರ ಇದುವರೆಗೂ ಈ ವ್ಯಕ್ತಿಯ ಅಂತ್ಯಕ್ರಿಯೆ ಆಗಿಲ್ಲ. 7 ವಾರ ಕಳೆದರೂ ಕೂಡ ಅಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಆಗಿಲ್ಲ. ಫೆಬ್ರವರಿ 28, 2026ರಲ್ಲಿ ಇಸ್ರೇಲ್ ಮತ್ತು ಅಮೆರಿಕಾದ ಜಂಟಿ ಕಾರ್ಯಾಚರಣೆ, ಜಂಟಿ ದಾಳಿಯಲ್ಲಿ ಈ ವ್ಯಕ್ತಿ ಮೃತಪಟ್ಟರು. ಖಮೇನಿ ಹತ್ಯೆಯಾಗಿ 7 ವಾರಗಳಾಗ್ತಾ ಬಂತು. ನಾನು ಅವಾಗಲೇ ಹೇಳಿದ ಹಾಗೆ ಇಸ್ಲಾಂನಲ್ಲಿ ವ್ಯಕ್ತಿ ಮೃತಪಟ್ಟ 24 ಗಂಟೆಯ ಒಳಗಾಗಿ ವ್ಯಕ್ತಿಯ ದಫನ್ ಮಾಡಬೇಕು ಅಂತ ಹೇಳಲಾಗುತ್ತೆ. ಆದರೆ ಇದುವರೆಗೂ ಕೂಡ ಆಗಿಲ್ಲ. ಅಮೆರಿಕಾದ CIA, ಇಸ್ರೇಲ್ನ ಮೊಸಾದ್ ಸೇರಿಕೊಂಡು ದಾಳಿಯನ್ನು ಮಾಡಿತು. ಫೆಬ್ರವರಿ 28ನೇ ತಾರೀಕಿಗೆ ಶನಿವಾರ ಬೆಳಗ್ಗೆ ಒಂದು ಸಭೆಯಲ್ಲಿ ಖಮೇನಿ ಮಗ, ಅವರ ಪುತ್ರಿ, ಮೊಮ್ಮಗಳೆಲ್ಲರೂ ಕೂಡ ಇದ್ರು, ಅಧಿಕಾರಿಗಳು ಕೂಡ ಇದ್ರು. ಇವರು ಆ ಕಚೇರಿಯಲ್ಲಿ ಸಭೆ ಮಾಡ್ತಾ ಇದ್ದಾರೆ ಎನ್ನುವಂತಹ ನಿಖರ ಮಾಹಿತಿ ಎರಡೂ ತಂಡಗಳಿಗೂ ಕೂಡ ಗೊತ್ತಾಗಿತ್ತು. ಈ ದಾಳಿಗೂ ಮುನ್ನವೇ ಇವರೆಲ್ಲ ಟ್ರಾಫಿಕ್ ಕ್ಯಾಮ್ರಾಗಳನ್ನು, ಸಂವಹನದ ಕೇಂದ್ರಗಳನ್ನು ಎಲ್ಲವನ್ನು ಕೂಡ ಬಂದ್ ಮಾಡಿಕೊಂಡು ದಾಳಿಯನ್ನು ಮಾಡಿದ್ರು. ಕೇವಲ 60 ಸೆಕೆಂಡ್ನಲ್ಲಿ ಇಂಥದ್ದೊಂದು ದಾಳಿ ಆಗಿತ್ತು. ಈ ಘಟನೆಯಲ್ಲಿ ಮೊಹಮ್ಮದ್ ಫಾಕ್ಫೌರ್, IRGCಯ ಮುಖ್ಯಸ್ಥ, ಈ ವ್ಯಕ್ತಿಯು ಕೂಡ ಘಟನೆಯಲ್ಲಿ ಮೃತಪಟ್ಟಿದ್ರು. ಆದರೆ ಖಮೇನಿಯವರ ಅಂತ್ಯಕ್ರಿಯೆ ಆಗಿಲ್ಲ. ಹಾಗಾದರೆ ಯಾವಾಗ ಆಗುತ್ತೆ ಖಮೇನಿಯವರ ಅಂತ್ಯ ಸಂಸ್ಕಾರ? ಯಾವಾಗ? ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ವಿಳಂಬದ ಸಾಧ್ಯತೆ ಅಂತ ಹೇಳ್ತಿದ್ದಾರೆ. ಯಾವ ಕಾರಣಕ್ಕಾಗಿ? ಭದ್ರತಾದ ಕಾರಣಕ್ಕಾಗಿ. ಭದ್ರತೆ. ಒಂದು ಕಡೆ ಇರಾನ್ ಮತ್ತು ಅಮೆರಿಕಾದ ನಡುವೆ ಕದನ ವಿರಾಮ ಘೋಷಣೆ ಆಗುತ್ತೆ ಎನ್ನುವಂತಹ ಮಾತುಗಳು 14 ದಿನಗಳ ಕಾಲ ಘೋಷಣೆ ಆಗಿತ್ತು. ಅದಾದ ನಂತರ ಮತ್ತೆ ಶುರುವಾಗಬಹುದು ಎನ್ನುವಂಥ ಆತಂಕ ಇದೆ. ಹೀಗಾಗಿ ಅನಿರ್ದಿಷ್ಟ ಅವಧಿಗೆ ಅದನ್ನು ಮುಂದೂಡಲಾಗಿದೆ. ಸಾರ್ವಜನಿಕ ಮೆರವಣಿಗೆಯನ್ನ ಮೇ ಆರಂಭದಲ್ಲಿ ಅಂತಿಮ ಸಂಸ್ಕಾರವನ್ನ ಪೂರ್ಣಗೊಳಿಸುವಂತಹ ಸಾಧ್ಯತೆ ಇದೆ. ಅವರ ಹುಟ್ಟೂರಾದ ಮಶಾದ್ ನಗರದ ಇಮಾಮ್ ರಜಾ ಕ್ಷೇತ್ರದಲ್ಲಿ ಅದನ್ನು ನಡೆಸೋದಕ್ಕೆ ಅವರು ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಯಾಕೆ? ಒಂದು ವೈಮಾನಿಕ ದಾಳಿ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಅದಕ್ಕೆ ಬೇಕಾದಂತಹ ಸುರಕ್ಷಿತ ವಲಯವನ್ನು ನಿರ್ಮಾಣ ಮಾಡಿಕೊಂಡು ಅವರು ಮೇದಲ್ಲಿ ಇದನ್ನು ಮಾಡಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಮತ್ತೊಂದು ಕಡೆ ಸಹಜವಾಗಿ ಯಾವುದೇ ಒಬ್ಬ ವ್ಯಕ್ತಿ ಮೃತಪಟ್ಟರೆ ಅವರ ಅಂತ್ಯಕ್ರಿಯೆಯನ್ನು ಅವರ ಹುಟ್ಟೂರಿನಲ್ಲಿ ಮಾಡಲಾಗುತ್ತೆ. ಅದರಂತೆ ಮಶಾದ್ ನಗರದ ಇಮಾಮ್ ರಜಾದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇಮಾಮ್ ರಜಾ ಅನ್ನುವಂಥದ್ದು ಇರಾನ್ನಲ್ಲಿ ಅತ್ಯಂತ ಪವಿತ್ರವಾದಂತಹ ಸ್ಥಳ ಇದು. ಶಿಯಾ ಮುಸಲ್ಮಾನರೇನಿದ್ದಾರೆ ಈ ಎಲ್ಲ ಮುಸಲ್ಮಾನರಿಗೆ ಅತ್ಯಂತ ಪವಿತ್ರವಾದ ಸ್ಥಳ ಅಂತ ಭಾವಿಸ್ತಾರೆ. ಹೀಗಾಗಿ ಅನೇಕ ವರ್ಷಗಳ ಕಾಲ ಕೇವಲ ರಾಜಕೀಯ ವ್ಯಕ್ತಿ ಮಾತ್ರವಲ್ಲದೆ ಧಾರ್ಮಿಕ ಗುರುವಾಗಿಯೂ ಕೂಡ ಅಯತುಲ್ಲಾ ಅಲಿ ಖಮೇನಿ ಶಿಯಾ ಮುಸಲ್ಮಾನರಿಗೆ ಮಾರ್ಗದರ್ಶನವನ್ನು ಮಾಡಿದ್ರು ಅಂತ ಹೇಳ್ತಾರೆ. ಈ ಕಾರಣಕ್ಕಾಗಿ ಈ ವ್ಯಕ್ತಿಯ ಅಂತ್ಯಕ್ರಿಯೆಯನ್ನು ಆ ಸ್ಥಳದಲ್ಲಿ ಮಾಡುವುದು ಕೂಡ ಒಂದು ಅತ್ಯುನ್ನತ ಗೌರವವನ್ನು ಅವರಿಗೆ ಕೊಡೋದು ಅಂತ. ಇದರ ಜೊತೆಗೆ ಈ ಮಶಾದ್ ಎನ್ನುವಂತಹ ನಗರ ಏನಿದೆ, ಭದ್ರತೆಯ ಕಾರಣಕ್ಕೂ ಕೂಡ ಇಸ್ರೇಲ್ನಿಂದ ಅತಿ ದೂರದಲ್ಲಿರುವಂತಹ ನಗರ ಆಗಿದೆ. ಈ ಕಾರಣಕ್ಕಾಗಿ ಅಲ್ಲಿ ಅವರು ಅದನ್ನು ಮಾಡಬಹುದು. ಅದಕ್ಕಾಗಿ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳನ್ನೆಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರ ಹುಟ್ಟೂರಿನಲ್ಲಿ ಅವರ ಅಂತ್ಯಕ್ರಿಯೆ ಆಗತ್ತಂತೆ. ಹಾಗಾದರೆ ಖಮೇನಿ ಅಂತ್ಯಕ್ರಿಯೆಗೆ ಈ ವಿಳಂಬಕ್ಕೆ ಕಾರಣಗಳೇನು? ಒನ್ಸ್ ಅಗೇನ್ ದಾಳಿಗಳಾಗ್ಬಿಡಬಹುದು ಅಂತ. ದಾಳಿಗಳಾಗ್ಬಿಡಬಹುದು ಎನ್ನುವಂತಹ ಕಾರಣಗಳಿದೆ. ವೈಮಾನಿಕ ದಾಳಿಯ ಭೀತಿ ಇದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಒಟ್ಟುಗೂಡಿಕೊಂಡು ಈ ಹಿಂದೆಯೂ ಕೂಡ ವೈಮಾನಿಕ ದಾಳಿ ಅವರು ಸಭೆ ನಡೆಸ್ತಾ ಇರುವಂಥದ್ದು ಕೂಡ ಗುಪ್ತಚರ ದಳದ ಇಲಾಖೆಯ ಅಧಿಕಾರಿಗಳಿಗೆ ಗೊತ್ತಾಗಿ ಅವರು ದಾಳಿ ಮಾಡಿದ್ದಾರೆ. ನಾಳೆ ಒಂದು ವೇಳೆ ಲಕ್ಷಾಂತರ ಜನ ಸೇರಿಬಿಡ್ತಾರೆ ಅಂತ್ಯಕ್ರಿಯೆ ಸಮಯದಲ್ಲಿ. ವೈಮಾನಿಕ ದಾಳಿ ಆದರೆ ಅದನ್ನು ನಿಯಂತ್ರಣ ಮಾಡೋದು ಹೆಂಗೆ ಅನ್ನುವಂಥ ಪ್ರಶ್ನೆ ಇದೆ. ಉತ್ತರಾಧಿಕಾರಿಯ ಬಿಕ್ಕಟ್ಟಿದೆ ಅಲ್ಲಿ. ಅಂದರೆ ಮುಸ್ತಫಾ ಖಮೇನಿ ಏನಿದ್ದಾರೆ ಆ ಕಾರಣಕ್ಕಾಗಿಯೂ ಕೂಡ. ಈ ಹಿಂದೆ ಏನಾಗಿತ್ತು, ನಾನು ಅವಾಗಲೇ ಹೇಳಿದಾಗೆ ಶಿಯಾ ಮುಸ್ಲಿಮರು ಕೇವಲ ರಾಜಕೀಯ ನಾಯಕ ಅಂತ ಅವ್ರನ್ನ ಗುರುತಿಸಲ್ಲ, ಧಾರ್ಮಿಕ ಗುರು ಅಂತ ಅನ್ಕೊಳ್ತಾರೆ. 36 ವರ್ಷಗಳಿಂದ 1989ರಿಂದ 2026ರವರೆಗೆ 36 ವರ್ಷಗಳಿಂದ ಸರ್ವೋಚ್ಚ ನಾಯಕರಾಗಿ ಅವರಿದ್ದಾರೆ. 1989ರಲ್ಲಿ ಒಂದು ಘಟನೆ ಆಗಿತ್ತು. ಖಮೇನಿ ಅವತ್ತು ಮೃತಪಟ್ಟಿದ್ದಂತಹ ಖಮೇನಿಯವರ ಸಾವಿನ ಸಮಯದಲ್ಲಿ 1 ಕೋಟಿ ಜನ ಭಾಗವಹಿಸಿದ್ರು. 1989ರಲ್ಲಿ 1 ಕೋಟಿ ಜನ ಭಾಗವಹಿಸಿದ್ರು. ಈ 1 ಕೋಟಿ ಜನವನ್ನ ನಿಯಂತ್ರಣ ಮಾಡೋದಕ್ಕೆ ಅವತ್ತು ಸಾಧ್ಯ ಆಗಿರಲಿಲ್ಲ. ಆ ಘಟನೆ ಪುನರಪಿ ಮತ್ತೊಮ್ಮೆ ಇಲ್ಲಿ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಈ ಖಮೇನಿಯವರ ಅಂತ್ಯಕ್ರಿಯೆಯ ಬಗ್ಗೆ ಕೆಲವೊಂದಿಷ್ಟು ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಯಾವ ಶಿಯಾ ಮುಸ್ಲಿಮರು ಖಮೇನಿ ಅವರನ್ನ ಆರಾಧ್ಯ ಗುರು ಅಂತ ಅವರು ಇದು ಮಾಡ್ತಾರೋ ಅವರೆಲ್ಲರೂ ಕೂಡ ಇವರ ಸಾವಿಗೆ ಸಂತಾಪವನ್ನು ವ್ಯಕ್ತಪಡಿಸಿದರೆ, ಕೆಲವೊಂದಿಷ್ಟು ಜನ ಏನು ಹೇಳ್ತಿದ್ದಾರೆ ಅಂತಂದರೆ, ಇರಾನ್ನಲ್ಲಿ ಇತರರ ಅಂತ್ಯಕ್ರಿಯೆಗೆ ಅವಕಾಶ ಕೊಡದಂಥ ವ್ಯಕ್ತಿಗೆ ಇವತ್ತು ತನ್ನ ಅಂತ್ಯಕ್ರಿಯೆಯನ್ನೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ.
ಯಾಕಂದರೆ ದೇಶದಲ್ಲಿ ಗಲಭೆಗಳಾಗಿತ್ತು, ಆರ್ಥಿಕ ಕುಸಿದು ಹೋಗ್ಬಿಟ್ಟಿತ್ತು, ಉದ್ಯೋಗಗಳಿರಲಿಲ್ಲ, ಹೀಗಾಗಿ ಅಸಮಾಧಾನ ಎಲ್ಲ ಶುರುವಾಗಿತ್ತಲ್ಲ, ಇಂತಹ ಪರ ವಿರೋಧದ ಕೂಡ ಇದೆ. ಇದರ ಜೊತೆಗೆ 1989ರ ಇತಿಹಾಸ ಮತ್ತು ಇವತ್ತಿನ ಪರಿಸ್ಥಿತಿ. 1989ರಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಆ ಖಮೇನಿಯ ಮೃತಪಟ್ಟಂತಹ ಸಮಯದಲ್ಲಿ ಅಯತುಲ್ಲಾ ಖಮೇನಿ ಮೃತಪಟ್ಟಿದ್ರು 1989ರಲ್ಲಿ. 1 ಕೋಟಿ ಜನ, ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಆಗ್ಬಿಟ್ಟಿದೆ, ಅತಿ ಹೆಚ್ಚು ಜನ ಸೇರಿದಂಥ ಅಂತ್ಯಕ್ರಿಯೆ ಅಂತ ರೆಕಾರ್ಡ್ ಆಗಿರುವುದು. ಹೀಗಾಗಿ ಅಂಥದ್ದೊಂದು ಘಟನೆ ಇವತ್ತು ಮತ್ತೊಮ್ಮೆ ನಡಿಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಹೆಂಗಿದು? ಅವರೇನು ಹೇಳ್ತಾರೆ, ಉತ್ತರಾಧಿಕಾರಿ ಬಿಕ್ಕಟ್ಟಿದೆ, ಎಲ್ಲವೂ ಕೂಡ ಓಕೆ. 1989ರಲ್ಲಿ ಏನಾಗಿತ್ತು, ಜೂನ್ 3ನೇ ತಾರೀಕಿಗೆ ಈ ಅಯತುಲ್ಲಾ ಖಮೇನಿ ಸಾಯ್ತಾರೆ. ಸತ್ ನಂತರ 1.02 ಕೋಟಿ ಜನ, ಇದು ಇರಾನ್ನ ಒಟ್ಟು ಜನಸಂಖ್ಯೆಯ 6ನೇ ಒಂದು ಭಾಗದಷ್ಟು ಇರುವಂತಹ ಜನಸಂಖ್ಯೆ. ಇದು ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡು ಕೂಡ ಆಗಿದೆ, ವಿಶ್ವದ ಅತಿ ದೊಡ್ಡ ಅಂತ್ಯಕ್ರಿಯೆ ಅಂತ. ಇನ್ನೂ ಒಂದು ಘಟನೆ ಏನಾಗಿತ್ತು ಆಶ್ಚರ್ಯಕರ ರೀತಿಯಲ್ಲಿ ಅಂತ ಹೇಳಿದರೆ, ಜನರ ನೂಕುನುಗ್ಲಾಯಿತು, ಕೋಟ್ಯಾಂತರ ಜನ ಸೇರಿದ್ರು. ಎಲ್ಲವೂ ಆದ ಬಳಿಕ ಅಂತಿಮ ದರ್ಶನಕ್ಕೆ ಜನ ಏನು ಬಂದಿದ್ರಲ್ಲ, ಆ ಜನ ಖಮೇನಿಯವರ ದೇಹಕ್ಕೆ ಸುತ್ತಲಾದಂಥ ಬಟ್ಟೆಯನ್ನು ಹರ್ಕೊಂಡ್ಬಿಟ್ಟಿದ್ರು. ಯಾವ ಕಾರಣಕ್ಕಾಗಿ? ಅದು ಪವಿತ್ರ ಬಟ್ಟೆ. ಆ ವ್ಯಕ್ತಿಯ ಮೇಲೆ ಸುತ್ತಿರುವಂತಹ ಬಟ್ಟೆ ಚೂರುಗಳನ್ನು ಕೂಡ ಅದು ಪವಿತ್ರ ಅಂತ ಆ ಬಟ್ಟೆಯನ್ನು ಎಳೆಯಾಗಿ ಎಳೆದುಕೊಂಡ್ಬಿಟ್ಟಿದ್ರು. ಪರಿಣಾಮ ಏನಾಯಿತು? ಶವ ನೆಲಕ್ಕೆ ಬಿದ್ದು ಹೋಗ್ಬಿಡ್ತು. 1989ರಲ್ಲಿ ಇರಾನ್ನಲ್ಲಿ ಆದಂತಹ ಘಟನೆ, ಶವ ನೆಲಕ್ಕೆ ಬಿದ್ದು ಹೋಗ್ಬಿಡ್ತು. ಪರಿಣಾಮ ರಸ್ತೆ ಮಾರ್ಗದ ಮುಖಾಂತರ ಅದನ್ನು ಸಾಗಾಟ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ನಂತರ ಹೆಲಿಕಾಪ್ಟರ್ನಲ್ಲಿ ಅದನ್ನು ಸಾಗಾಟ ಮಾಡಲಾಯಿತು. ಅಂತಹ ಪರಿಸ್ಥಿತಿ ಇವತ್ತು ಬರಬಾರದು ಎನ್ನುವಂತಹ ಲಕ್ಷಣಗಳಿದೆ. ಹಾಗಾದರೆ ಈ ದೇಹವನ್ನು ಸಂರಕ್ಷಣೆ ಹೆಂಗೆ ಮಾಡಲಾಗುತ್ತೆ? ಈಗ ನಮ್ಮ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ವ್ಯಕ್ತಿಗಳು ಮೃತಪಟ್ಟಾಗ ಯಾರೋ ಅವರ ಪುತ್ರರು, ಅವರ ರಿಲೇಷನ್ ಎಲ್ಲೋ ವಿದೇಶದಲ್ಲಿ ಇರ್ತಾರೆ, ಅವರು ಬರುವ ತನಕವೂ ಕೂಡ ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ. ಹಾಗಾದರೆ ಹೆಂಗೆ ಮಾಡಲಾಗುತ್ತೆ? ಶೈತ್ಯೀಕರಣ ಮಾಡಲಾಗುತ್ತೆ. ಶೈತ್ಯೀಕರಣ ಅಂತ ಹೇಳಿದರೆ ವೈದ್ಯಕೀಯ ಶೈತ್ಯಾಗೃಹಗಳಲ್ಲಿ ಆ ಮೃತದೇಹವನ್ನು ಇಟ್ಟು ಕಡಿಮೆ ತಾಪಮಾನದಲ್ಲಿ ಅದನ್ನು ಇರಿಸಲಾಗುತ್ತೆ. ಕೊಳೆತವನ್ನು ತಾತ್ಕಾಲಿಕವಾಗಿ ಅಂದರೆ ಅದನ್ನು ಪೋಸ್ಟ್ಪೋನ್ ಮಾಡುವಂತಹ ಪ್ರಯತ್ನವನ್ನು ಅದರಲ್ಲಿ ಮಾಡ್ತಾರೆ. 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮೃತದೇಹ ಇರುತ್ತೆ. ಸೆಕೆಂಡನ್ನು ಎಮಾಮಿಂಗ್ ಮಾಡ್ತಾರೆ. ಶರೀರ ಕೆಡದಂತೆ ಇಡೋದಕ್ಕೆ ಕೆಲವೊಂದಿಷ್ಟು ರಾಸಾಯನಿಕಗಳನ್ನು ಕೂಡ ಬಳಸಲಾಗುತ್ತೆ. 1989ರಲ್ಲೂ ಕೂಡ ಅದನ್ನು ಮಾಡಿದ್ರು. ಇದಕ್ಕಾಗಿಯೇ ಒಂದು ಭೂಗತ ಮಿಲಿಟರಿ ಸೌಲಭ್ಯ ಮತ್ತು ಚಿಕಿತ್ಸೆ ಅಂದರೆ ಆಸ್ಪತ್ರೆಗಳೆಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ ಎನ್ನುವಂಥ ಸುದ್ದಿಗಳಿದೆ. ಮತ್ತೊಂದು ಕಡೆಯಲ್ಲಿ ಕೊನೆಯದಾಗಿ ಧಾರ್ಮಿಕ ವಿನಾಯಿತಿ ಇದೆ. ಧಾರ್ಮಿಕ ವಿನಾಯಿತಿ ಹೆಂಗೆ ನಾನು ಅವಾಗಲೇ ಹೇಳಿದಾಗ ಇಸ್ಲಾಂನಲ್ಲಿ ಕೂಡಲೇ ಮಾಡಬೇಕು ಅಂತ, ಆದರೆ ಯುದ್ಧದ ಸಮಯದಲ್ಲಿ ಕೆಲವೊಂದಿಷ್ಟು ದಿನಗಳ ಕಾಲ ಅದನ್ನು ಪೋಸ್ಟ್ಪೋನ್ ಮಾಡೋದಕ್ಕೆ ಅವಕಾಶ ಇದೆ. ಇದೀಗ ಅವರು ಅದನ್ನು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ನೈಸರ್ಗಿಕವಾಗಿ ಅದನ್ನು ತಂಪಾಗಿಸುವುದಕ್ಕೆ ಮಂಜುಗಡ್ಡೆಯನ್ನು ಬಳಸ್ತಾರೆ. ಶವವನ್ನು ಸಮಾಧಿ ಮಾಡುವವರ ತನಕವೂ ಕೂಡ ಮರದ ಪೆಟ್ಟಿಗೆಗಳಲ್ಲಿ ಅದನ್ನು ಇಟ್ಟು ಸಂರಕ್ಷಣೆ ಮಾಡುವ ಪ್ರಯತ್ನವನ್ನು ಅವರು ಅದರಲ್ಲಿ ಮಾಡ್ತಾರೆ. ಅದಾದ ನಂತರ ಮಷಾದ್ನಲ್ಲಿ ರಹಸ್ಯ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಸುದ್ದಿ. ಅವರ ಹುಟ್ಟೂರಿನಾದಂಥ ಮಷಾದ್ನಲ್ಲಿ, ನಾನು ಆವಾಗಲೇ ಹೇಳಿದೆ, ಇಸ್ರೇಲ್ನಿಂದ ಅತ್ಯಂತ ದೂರವಿರುವಂತಹ ಪ್ರದೇಶ ಇದು, ನಗರ ಇದು. ಈ ನಗರದಲ್ಲಿ ಭದ್ರತೆಯ ಕಾರಣಕ್ಕಾಗಿಯೂ ಕೂಡ ಇದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈಗ ಟೆಹರಾನ್ ಅಂತ ಹೇಳಿದರೆ, ಟೆಹರಾನ್ ಅತ್ಯಂತ ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರ ಆಗ್ಬಿಡುತ್ತೆ. ಅದರ ಜೊತೆಗೆ ಇರಾನ್ನ ರಾಜಧಾನಿ ಬೇರೆ. ಹೀಗಾಗಿ ಅಲ್ಲಿ ದಾಳಿಗಳು ಹೆಚ್ಚಾಗುವಂಥ ಸಾಧ್ಯತೆ ಇರೋದ್ರಿಂದ ಇದೀಗ ಅವರು ಮಷಾದ್ನಲ್ಲಿ ಮಾಡೋದಕ್ಕೆ, ಈಗಾಗಲೇ ಅಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಸಾರ್ವಜನಿಕರ ಓಡಾಟಕ್ಕೆ, ಸಾರ್ವಜನಿಕರ ಆಗಮನಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಅಲ್ಲೊಂದು ವೇದಿಕೆಯನ್ನು ಕೂಡ ಈಗಾಗಲೇ ಅಲ್ಲಿ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಸುದ್ದಿಗಳಿದೆ. ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸಾರ್ವಜನಿಕರ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಇಲ್ಲಿ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳನ್ನು ಈಗಾಗಲೇ ಇರಾನ್ನ IRGC ಆಗಿರ್ಬೋದು, ವಿದೇಶಾಂಗ ಇಲಾಖೆ ಆಗಿರ್ಬೋದು, ಎಲ್ಲರೂ ಕೂಡ ಮಾಡಿಕೊಂಡಿದ್ದಾರೆ ಎನ್ನುವಂಥ ಸುದ್ದಿ. ಇದರ ಜೊತೆಗೆ ನಿಗೂಢ ಸ್ಥಳಕ್ಕೆ ಮುಜ್ತಬಾ ರವಾನೆ ಆದ್ರ ಅನ್ನುವಂತಹ ಪ್ರಶ್ನೆ ಇದೆ. ಯಾರು ಮುಜ್ತಬಾ? ಅಯತುಲ್ಲಾ ಅಲಿ ಖಮೇನಿಯವರ ಪುತ್ರ. ಅವರ ಮೃತಪಟ್ಟ ನಂತರ ಉತ್ತರಾಧಿಕಾರಿಯಾಗಿ ಬಂದಿರುವಂತಹ ವ್ಯಕ್ತಿ. ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಲವೊಂದಿಷ್ಟು ಅಸಮಾಧಾನಗಳಿದೆ. ಹೀಗಾಗಿ ಅವರನ್ನು ಬೇರೆ ಕಡೆ ರವಾನೆ ಮಾಡಿದ್ದಾರೆ ಅಂತ. ಅವರು ಅಮೆರಿಕ ಮತ್ತು ಇರಾನ್ ಅಂದರೆ ಅವರ ತಂದೆಯ ಜೊತೆಗೆ ಸಭೆಯಲ್ಲಿದ್ದರು. ಹೀಗಾಗಿ ಗಾಯಗೊಂಡ ನಂತರ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ಎನ್ನುವಂಥ ಸುದ್ದಿಗಳಿಗೆ ಬಂದಿತ್ತು. ಇದೀಗ ನಿಗೂಢ ಸ್ಥಳಕ್ಕೆ ಅವರು ಹೋಗಿದ್ದಾರೆ ಅಂತ. ಗಾಯಗಳು ಗಂಭೀರವಾಗಿ ಇಲ್ಲದೆ ಇದ್ದರೂ ಕೂಡ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಎನ್ನುವಂಥ ಸುದ್ದಿ ಇದೆ. ಈ ಕಾರಣಕ್ಕಾಗಿಯೂ ಕೂಡ ಅದು ಸ್ವಲ್ಪ ಡಿಲೇ ಆಗ್ತಿದೆ ಅಂತ.
ಇನ್ನೂ ಒಂದು ಏನು ಮಾತಿದೆ ಅಂತ ಹೇಳಿದ್ರೆ, ಮೋಸ್ತಫಾ ಖಮೇನಿಯ ಆಯ್ಕೆಯನ್ನು ಕೆಲವೊಂದಿಷ್ಟು ಜನ ಒಪ್ತಾ ಇಲ್ಲ ಅಂತ. ಬಿಕಾಸ್ ವಂಶ ಪಾರಂಪರ್ಯವಾಗಿ ಅವರನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಅಸಮಾಧಾನ ಇರಾನ್ನ ಕೆಲವೊಂದಿಷ್ಟು ಜನರಲ್ಲಿ ಇದೆ ಅಂತೆ. ಹೀಗಾಗಿ ಒಂದು ವೇಳೆ ನಾಳೆ ಮೋಸ್ತಫಾ ಖಮೇನಿ ಅವರ ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವುದಕ್ಕೆ ಬಂದಾಗ ಇರಾನ್ನ ಒಂದು ಗುಂಪು ಮೋಸ್ತಫಾ ಖಮೇನಿಯ ವಿರುದ್ಧ ಕೆಲವೊಂದಿಷ್ಟು ಅಸಮಾಧಾನವನ್ನು ಹೊರಹಾಕಿ ಪ್ರತಿಭಟನೆಗೆ ಮುಂದಾಗಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗೋದಕ್ಕೆ ಏನಾದರೂ ಮುಂದಾದರೆ ಅದು ದೊಡ್ಡ ಪ್ರಮಾಣದ ಏಟ್ ಆಗಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಹೀಗಾಗಿ ಆ ಕಾರಣಕ್ಕಾಗಿ ಪೋಸ್ಟ್ಪೋಂಡ್ ಆಗಿದೆ ಎನ್ನುವಂಥ ಸುದ್ದಿಗಳಿದೆ. ಇನ್ನು ಜೀ ಕನ್ನಡ ನ್ಯೂಸ್ DNA ಮೂರನೇ ಸುದ್ದಿ, ಮೊದಲ ಬಾರಿಗೆ ತಮಿಳುನಾಡು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರುವಂತಹ TVK ಮುಖ್ಯಸ್ಥ ವಿಜಯ್, ದಳಪತಿ ವಿಜಯ್ ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿದ್ದಾರೆ. AIADMK ಮತ್ತು DMKಗೆ ಒಂದು ಪೈಪೋಟಿ ಕೊಟ್ಟು AIADMK ಮತಗಳನ್ನು ಬಾಚಬಲ್ಲುವಂಥ ಶಕ್ತಿ ಇದೆ ಅಂತ ವಿಜಯ್ ಅವರ ಬಗ್ಗೆ ಹೇಳಲಾಗ್ತಾ ಇದೆ. ಆದರೆ ವಿಪರ್ಯಾಸ ಅಂತ ಹೇಳಿದರೆ, ಇದೀಗ ಅವರು ಸಲ್ಲಿಕೆ ಮಾಡಿರುವಂತಹ ನಾಮಪತ್ರದಲ್ಲಿ ಅಫಿಡವಿಟ್ನಲ್ಲಿ ಸರಿಯಾದ ಮಾಹಿತಿಗಳನ್ನು ಕೊಟ್ಟಿಲ್ಲ ಅಂತ. ಅದು ವಿಶೇಷವಾಗಿ ಆಸ್ತಿ ವಿವರಗಳಿಗೆ ಸಂಬಂಧಪಟ್ಟದ್ದು. ಅವರು 2 ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಪೆರಂಬೂರ್ ಮತ್ತು ತಿರುಚಿ ಪೂರ್ವದಲ್ಲಿ. ಈ ಕ್ಷೇತ್ರಗಳಲ್ಲಿ ಸಲ್ಲಿಕೆ ಮಾಡಿರುವಂಥ ಅಫಿಡವಿಟ್ಗಳಿಗೆ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಈ ವ್ಯತ್ಯಾಸಗಳನ್ನು ಪ್ರಶ್ನೆ ಮಾಡಿ ಒಬ್ಬ ಮತದಾರ ಮದ್ರಾಸ್ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ನವರು ಇದೀಗ ಅದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟು ಇದರ ಬಗ್ಗೆ ತನಿಖೆ ಮಾಡಿ ಅಂತ ಎಲೆಕ್ಷನ್ ಕಮಿಷನ್ಗೂ ಕೂಡ ಮತ್ತು IT ಅಧಿಕಾರಿಗಳಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಇದೀಗ ದಳಪತಿ ವಿಜಯ್ಗೆ 105 ಕೋಟಿ ರೂಪಾಯಿ ಸಂಕಷ್ಟ. ಏನಿದು ಸಂಕಷ್ಟ ಅನ್ನೋದಾದರೆ, ಏಪ್ರಿಲ್ 23ನೇ ತಾರೀಕಿಗೆ ಚುನಾವಣೆ ಇದೆ ತಮಿಳುನಾಡಿಗೆ. ಈ ಚುನಾವಣೆಗೂ ಮೊದಲು 3 ದಿನ ಇಂಥದ್ದೊಂದು ಸಂಕಷ್ಟ ವಿಜಯ್ ಅವರಿಗೆ ಬಂದಿರೋದು. ಏನು ಸಂಕಷ್ಟ ಅಂತ ಹೇಳಿದ್ರೆ, ಅವರು ಸಲ್ಲಿಕೆ ಮಾಡಿರುವಂತಹ ಆಸ್ತಿ ವಿವರಗಳಲ್ಲಿ ವ್ಯತ್ಯಾಸ ಆಗಿದೆ. ಪೆರಂಬೂರು ಮತ್ತು ತಿರುಚಿ ಪೂರ್ವದಲ್ಲಿ 105 ಕೋಟಿ ರೂಪಾಯಿ ವ್ಯತ್ಯಾಸಗಳು ಸದ್ಯಕ್ಕೆ ಕೇಳಿ ಬಂದಿದೆ. ಏನಾಯ್ತು ಇದು ಪ್ರಕರಣ ಅಂತ ಹೇಳಿದರೆ, ಈಗ ಸಹಜವಾಗಿ ಅಫಿಡವಿಟನ್ನು ಸಲ್ಲಿಕೆ ಮಾಡೋದು ಅದು ಕಡ್ಡಾಯ, ಅದು ಮತದಾರರಿಗೆ ಉತ್ತರದಾಯಿತ್ವ ಆಗಿರ್ತಾರೆ. ಅವರು ಸರಿಯಾದ ಮಾಹಿತಿಗಳನ್ನು ಕೊಡಬೇಕು. ಆಸ್ತಿ ಆಗಿರ್ಬೋದು, ತಮ್ಮ ಬಳಿ ಇರುವಂಥ ನಗದಾಗಿರ್ಬೋದು, ಅವರ ಮೇಲಿರುವಂಥ ಕ್ರಿಮಿನಲ್ ಪ್ರಕರಣಗಳಾಗಿರ್ಬೋದು, ಅವರ ಹೆಂಡತಿ, ಅವರ ಸಂಬಂಧಿಕರು ಏನೇನಿದೆ ಎಲ್ಲವನ್ನು ಕೂಡ ಘೋಷಣೆ ಮಾಡಬೇಕು. ಇಲ್ಲೇನಾಗಿದೆ, ತಿರುಚಿ ಪೂರ್ವ ಮತ್ತು ಪೆರಂಬೂರ್ ಕ್ಷೇತ್ರಗಳಲ್ಲಿ ಫಾರ್ಮ್ ನಂಬರ್ 26 ಅವರು ಕೊಡುವಾಗ ಪೆರಂಬೂರು ಕ್ಷೇತ್ರದಲ್ಲಿ ನನ್ನ ಆಸ್ತಿ 115 ಕೋಟಿ ರೂಪಾಯಿ ಇದೆ ಅಂತ ಅವ್ರು ಘೋಷಣೆ ಮಾಡ್ಕೊಂಡಿದ್ದಾರೆ. ಅದೇ ತಿರುಚಿ ಪೂರ್ವದಲ್ಲಿ 220 ಕೋಟಿ ರೂಪಾಯಿ ಅಂತ ಹೇಳಿದ್ದಾರೆ. ವ್ಯತ್ಯಾಸ ಎಷ್ಟಾಯಿತು? 105 ಕೋಟಿ ರೂಪಾಯಿ ಇತ್ತು. ಇದನ್ನು ವಿಘ್ನೇಶ್ ಎನ್ನುವಂತಹ ಪೆರಂಬೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಹೈಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಿದರು. ಏನು ಪ್ರಶ್ನೆ ಮಾಡಿದರು? 105 ಕೋಟಿ ರೂಪಾಯಿಲಿ ವ್ಯತ್ಯಾಸ ಬರ್ತಾ ಇದೆ, ಹೀಗಾಗಿ ಇವರು ಉದ್ದೇಶಪೂರ್ವಕವಾಗಿ ಇದನ್ನು ಮರೆಮಾಚಿಬಿಟ್ಟಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಆದರೆ ಅದಕ್ಕೆ ಅವರು ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಬರವಣಿಗೆಯಿಂದ ಏನೋ ತಪ್ಪಾಗಿದೆ ಅಂತೆಲ್ಲ ಅವ್ರ ಕಡೆಯವರು ಹೇಳಿದ್ದಾರೆ. ಆದರೆ ಇದೀಗ ಏನು ಮಾಡಲಾಗಿದೆ, ಈ ವಿಘ್ನೇಶ್ ಅನ್ನುವಂತಹ ವ್ಯಕ್ತಿ ಕೊಟ್ಟಂತಹ ದೂರಿನ ಅನ್ವಯ ಆದಾಯ ತೆರಿಗೆ ಮತ್ತು ಚುನಾವಣಾ ಆಯೋಗಕ್ಕೆ ಇದೀಗ ಇದರ ಬಗ್ಗೆ ತನಿಖೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹಾಗಾದರೆ ವಿಜಯ್ ಅಫಿಡವಿಟ್ ವಿವಾದ ಏನು? ವಿವಾದ ಸಹಜವಾಗಿ ಅವರು 2 ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿರೋದು. ಆ 2 ಕ್ಷೇತ್ರಗಳಲ್ಲೂ ಕೂಡ ವ್ಯತ್ಯಾಸ. ಈಗ 2 ಕ್ಷೇತ್ರಗಳಲ್ಲೂ ಕೂಡ ಒಬ್ಬ ವ್ಯಕ್ತಿ ಆಸ್ತಿ ಸಮನಾಗಿದೆ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಇರಬೇಕಲ್ವಾ. ಈಗ 100 ಕೋಟಿ ರೂಪಾಯಿ ಇದ್ದಾಗಲೂ ಕೂಡ ಪೆರಂಬೂರಿನಲ್ಲಿ ಅಷ್ಟೇ ತೋರಿಸಬೇಕು. ಆದರೆ ವ್ಯತ್ಯಾಸಗಳು ಕಂಡು ಬಂದಿದೆ. ಇದರ ಬಗ್ಗೆ ಇದೀಗ ತನಿಖೆಗಳು ಆಗಬೇಕು ಅಂತ ಅಲ್ಲಿಯ ಆ ವಿಘ್ನೇಶ್ ಅನ್ನುವಂಥವರ ಮಾತಾಗಿತ್ತು. ಹೀಗಾಗಿ ಅವರು ಅದಕ್ಕೆ ಕೋರ್ಟ್ಗೂ ಹೋಗಿದ್ರು ಕೂಡ, ಕೋರ್ಟ್ನಲ್ಲಿಯೂ ಕೂಡ ಇದೀಗ ನೋಟಿಸನ್ನು ಜಾರಿ ಮಾಡಲಾಗಿದೆ. ಅವರು ಹೇಳ್ತಾ ಇರೋದು, ಪೆರಂಬೂರು ಅಫಿಡವಿಟ್ನಲ್ಲಿ ಯಾವುದೇ ಪ್ರಕರಣ ಇಲ್ಲ ಅಂತಲೂ ಕೂಡ ಏನೋ ಹೇಳಿದಾರಂತೆ. ಆದರೆ ತಿರುಚಿಯಲ್ಲಿ ಸಲ್ಲಿಕೆ ಮಾಡಿರುವಂಥ ಅಫಿಡವಿಟ್ನಲ್ಲಿ ಮದುರೈನಲ್ಲಿ ಇವರ ವಿರುದ್ಧ ಒಂದು ಕ್ರಿಮಿನಲ್ ಪ್ರಕರಣ ಇದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಅಂದರೆ ಅಲ್ಲಿಯೂ ಕೂಡ ವ್ಯತ್ಯಾಸಗಳಾಗಿದೆ ಅಂತ. ಒಂದು ಆಸ್ತಿ ವಿವಾದ, ಆಸ್ತಿಯಲ್ಲಿ ಹೊಂದಾಣಿಕೆ ಆಗದೆ ಇರೋದು, ಮತ್ತೊಂದು ಕಡೆ ಪ್ರಕರಣಗಳಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅನ್ನುವಂಥ ವಿವಾದ ನಟ ವಿಜಯ್ ಮೇಲೆ ಬರ್ತಾ ಇದೆ. ಗಮನಿಸಬೇಕಾದಂಥ ಸುದ್ದಿ ಅಂತ ಹೇಳಿದರೆ, ಮೊದಲ ಚುನಾವಣೆಯಲ್ಲೇ ಇಂಥದ್ದೊಂದು ಹಿನ್ನಡೆಯನ್ನು ಮೊದಲ ಬಾರಿಗೆ ಇವರು ಅನುಭವಿಸ್ತಾ ಇರೋದು. ಇದರ ಜೊತೆಗೆ ವಿಜಯ್ ಆಸ್ತಿ ವಿವರದ ವ್ಯತ್ಯಾಸ ಏನು? ಅದೇ 115 ಕೋಟಿ ರೂಪಾಯಿ ಆಸ್ತಿಯನ್ನು ಪೆರಂಬೂರಿನಲ್ಲಿ ಘೋಷಣೆ ಮಾಡಿಕೊಂಡ್ರೆ, ತಿರುಚಿರಾಪಳ್ಳಿ ಎನ್ನುವಂತಹ ವಿಧಾನಸಭಾ ಕ್ಷೇತ್ರ ಪೂರ್ವದಲ್ಲಿ ಏನಿದೆ ಅಲ್ಲಿ 220.15 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಸಹಜವಾಗಿ ಇದು ಒಬ್ಬ ವ್ಯಕ್ತಿ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂತಹ ಸಮಯದಲ್ಲಿ ಈ ವ್ಯತ್ಯಾಸಗಳು ಕಂಡು ಬಂದಾಗ ಅನುಮಾನಗಳು ಬರುತ್ತೆ. ನಿಮಗೆ ದೇಶದ ರಾಜಕಾರಣದ ಇತಿಹಾಸದಲ್ಲಿ ಅನೇಕ ಜನ, ಕರ್ನಾಟಕ ಸೇರಿದಂತೆ ಅರುಣಾಚಲ ಪ್ರದೇಶ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಶೈಕ್ಷಣಿಕ ಮಾಹಿತಿಯನ್ನು ತಪ್ಪಾಗಿ ತಿಳಿಸಿದ್ರು ಅನ್ನೋ ಕಾರಣಕ್ಕಾಗಿ ಅವರ ಶಾಸಕ ಸ್ಥಾನವನ್ನು ಅಸಿಂಧು ಮಾಡಲಾಗಿದೆ.
ಶಾಸಕ ಸ್ಥಾನವನ್ನು ಅಸ್ತಿಂದು ಮಾಡಲಾಗಿದೆ. ಅರುಣಾಚಲ ಪ್ರದೇಶದಲ್ಲಿ ಅಂತೂ ಒಂದು ಬಾರಿ ಏನಾಗಿತ್ತು ಘಟನೆ ಅಂತ ಹೇಳಿದ್ರೆ, ಅವರ ಮಗಳು ಮತ್ತು ಹೆಂಡತಿಯ ಹೆಸರಿನಲ್ಲಿರುವಂತಹ ವಾಹನಗಳನ್ನು ಅಫಿಡವಿಟ್ನಲ್ಲಿ ಸೇರಿಸಲಾಗಿಲ್ಲ ಅನ್ನುವ ಕಾರಣಕ್ಕಾಗಿ ಹೈಕೋರ್ಟ್ನಲ್ಲಿಯೂ ಕೂಡ ಅವರ ಶಾಸಕ ಸ್ಥಾನವನ್ನು ಅಸಿಂದು ಮಾಡಲಾಗಿರುವಂತಹ ಪ್ರಕರಣಗಳಿದೆ. ಹಾಗಾದರೆ ಈ ವಿಚಾರದ ಬಗ್ಗೆ ಮದ್ರಾಸ್ ಹೈಕೋರ್ಟ್ ಏನು ಹೇಳುತ್ತೆ? ವಿಘ್ನೇಶ್ ಅನ್ನುವಂಥ ವ್ಯಕ್ತಿ ಹೈಕೋರ್ಟ್ಗೆ ಹೋದ್ರು. ಆ ಹೈಕೋರ್ಟ್ ಹೇಳ್ತಾ ಇದೆ, ಇದು ಸ್ಪಷ್ಟ ಅಕ್ರಮ. ಇದು ಯಾಕಂದರೆ 100 ಕೋಟಿಗೂ ಅಧಿಕ ಮೊತ್ತದ ಆಸ್ತಿಯನ್ನು ಮರೆಮಾಚಲಾಗಿದೆ. ಹೈಕೋರ್ಟ್ ಹೇಳಿರೋದು ಇದೇ ಕಾರಣಕ್ಕಾಗಿ ಕೋರ್ಟ್ನವರು ಹೇಳಿದ್ದಾರೆ, ಚುನಾವಣಾ ಆಯೋಗ ಮತ್ತು IT ಅಧಿಕಾರಿಗಳಿಗೆ ವರದಿಯನ್ನು ಕೊಡಬೇಕು ಅಂತ, ವಿವರಣೆ ಕೊಡುವಂತೆ ಅವರೆಲ್ಲ ಹೇಳಿದ್ದಾರೆ. ಇದು ಎಲ್ಲಿಗೆ ಹೋಗ್ಬಿಡುತ್ತೆ ಅಂತ ಹೇಳಿದರೆ, ನಾಳೆ IT ಅಧಿಕಾರಿಗಳು ಕೂಡ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ವಿಜಯ್ ಅವರ ವಿರುದ್ಧ ತನಿಖೆ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಇವರು ಮರೆಮಾಚಿಬಿಟ್ರಲ್ಲ 100 ಕೋಟಿ ರೂಪಾಯಿ ಹಣವನ್ನು ಅಂತ. ಹೀಗಾಗಿ ಅವರು ಗಂಭೀರ ಅಕ್ರಮ ಅಂತ ಅವರು ಹೇಳಿದ್ದಾರೆ. ಒಂದು ವಾರದೊಳಗೆ ವಿವರಣೆಯನ್ನು ಕೊಡಬೇಕು ಅಂತ ಹೇಳಿ ಮುಂದಿನ ವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಹೀಗಾಗಿ ನೋಟಿಸನ್ನು ಕೂಡ ಕೊಡಲಾಗಿದೆ. ಇದು ಮದ್ರಾಸ್ ಹೈಕೋರ್ಟ್ ಹೇಳಿರುವಂಥ ವಿಚಾರ ವಿಜಯ್ ಅವರ ವಿಚಾರದಲ್ಲಿ. ಆದರೆ ಏನಾಗುತ್ತೆ, ಚುನಾವಣಾ ಭವಿಷ್ಯಕ್ಕೆ ಇದು ಕುತ್ತು ತರಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಏನು ಚುನಾವಣೆಗೆ ಬರುವಂತಹ ಕುತ್ತು? ಭಾರತೀಯ ಚುನಾವಣಾ ನಿಯಮಗಳ ಪ್ರಕಾರ ಒಬ್ಬ ವ್ಯಕ್ತಿ ಅಫಿಡವಿಟನ್ನು ಸಲ್ಲಿಕೆ ಮಾಡುವಾಗ ಸರಿಯಾದ ಸಮರ್ಪಕವಾದ ಅಕ್ಯುರೇಟ್ ಮಾಹಿತಿಯನ್ನು ಕೊಡಬೇಕಾಗಿದ್ದು ನಿಯಮ. ಅದು ಆಸ್ತಿ ಆಗಿರ್ಬೋದು, ಸಾಲ ಆಗಿರ್ಬೋದು, ಕ್ರಿಮಿನಲ್ ಮಾಹಿತಿಗಳಾಗಿರ್ಬೋದು, ಸಂಬಂಧಿಕರ ಡೀಟೇಲ್ಸ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಕೊಡಬೇಕು. ಆದರೆ ಇದು ದುರುದ್ದೇಶದಿಂದ ಕೂಡಿದೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಏನಾದರೂ ಗೊತ್ತಾದರೆ ಅವರು ಅನರ್ಹರಾಗಿಬಿಡ್ತಾರೆ. ಒಂದು ವೇಳೆ ಈಗ ಚುನಾವಣಾ ಪೂರ್ವದಲ್ಲಿ ಇದೆಲ್ಲವೂ ಕೂಡ ಸಾಬೀತಾದರೆ ಅವರ ನಾಮಪತ್ರ ವಜಾ ಆಗುತ್ತೆ. ಚುನಾವಣೆಯ ನಂತರ ಆದರೆ ಗೆದ್ದರೂ ಕೂಡ ಅವರ ಅನರ್ಹತೆಯನ್ನು ಅನುಭವಿಸಬೇಕಾಗುತ್ತೆ, ಅವರ ಆಯ್ಕೆಯನ್ನೇ ಅಸಿಂದು ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ತೆರಿಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ IT ಅಧಿಕಾರಿಗಳು ಇವ್ರ ವಿರುದ್ಧ ತನಿಖೆಯನ್ನು ಮಾಡಬಹುದು ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಗ್ಬಿಡುತ್ತೆ, ಈಗ ಭ್ರಷ್ಟಾಚಾರದ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅಂತ ಒಂದು ಪಾರ್ಟಿಯನ್ನು ಕಟ್ಕೊಂಡು ವಿಜಯ್ ಅವರು ಹೋರಾಟ ಮಾಡ್ತಿದ್ದಾರೆ. ಇದು ಮತದಾರರ ಮೇಲೆ ಹೆಂಗೆ ಗಂಭೀರವಾಗಿ ಪರಿಣಾಮವನ್ನು ಬೀರುತ್ತೆ, ಮತದಾರರು TVKಯನ್ನು ವಿಜಯ್ ಅವರನ್ನು ಹೆಂಗೆ ನೋಡ್ತಾರೆ ಎನ್ನುವಂತಹ ಪ್ರಶ್ನೆಗಳು ಕೂಡ ಸಹಜವಾಗಿ ಬರುತ್ತೆ. ಚುನಾವಣೆಯ ಜೊತೆಗೆ ಕೆಲವೊಂದಿಷ್ಟು ನೈತಿಕ ಪ್ರಶ್ನೆಗಳನ್ನು ಕೂಡ ವಿಜಯ್ ಅವರು ಎದುರಿಸಬೇಕಾಗುತ್ತೆ. ಇದರ ಜೊತೆಗೆ ವಿಜಯ್ ಪರ ಇರುವಂತಹವರ ವಾದ ಏನು, ಈ ಪ್ರಶ್ನೆಗೆ ಉತ್ತರ. ವಿಜಯ್ ಅವರು ಹೇಳ್ತಾ ಇದ್ದಾರೆ, ಬೈ ಮಿಸ್ಟೇಕ್ ಆಗಿದೆ, ತಾಂತ್ರಿಕ ದೋಷ ಮತ್ತು ಟೈಪಿಂಗ್ ಮಿಸ್ಟೇಕ್. ಇದನ್ನು ಹೆಂಗೆ ನಂಬೋದು ಎನ್ನುವಂಥ ಪ್ರಶ್ನೆ. ಅನೇಕ ಜನ ಇಂಥ ಸಂದರ್ಭಗಳಲ್ಲಿ, ಇಂತಹ ತಪ್ಪುಗಳಾದಂತಹ ಸಮಯದಲ್ಲಿ ಇಂಥದ್ದನ್ನೇ ವಾದವನ್ನು ಮಾಡ್ತಾರೆ. ಕೆಲವೊಂದಿಷ್ಟು ಏನೋ ಬೈ ಮಿಸ್ಟೇಕ್ ಆಯಿತು ಹೀಗೆ ಅಂತ. ಆದರೆ 100 ಕೋಟಿ ರೂಪಾಯಿ ಮೊತ್ತದ ವ್ಯತ್ಯಾಸವನ್ನು ಕೇವಲ ಟೈಪಿಂಗ್ ಮಿಸ್ಟೇಕ್ ಅಂತ ಒಪ್ಪೋದು ಕಷ್ಟ ಅಂತ ಕೋರ್ಟ್ ಹೇಳ್ತಾ ಇದೆ. ವಿಘ್ನೇಶ್ ಅವರು ಕೂಡ ಅದೇ ವಾದ ಮಾಡಿದರು. 100 ಕೋಟಿ ರೂಪಾಯಿ ವ್ಯತ್ಯಾಸವನ್ನು ಹೆಂಗೆ ನೀವು ಟೈಪಿಂಗ್ ಮಿಸ್ಟೇಕ್ ಅಂತ ಹೇಳ್ತೀರಿ ಎನ್ನುವಂಥದ್ದು ಕೂಡ ಆ ಕಾರಣಕ್ಕಾಗಿ ಆಯಿತು. ಹೀಗಾಗಿಯೇ ಹೈಕೋರ್ಟ್ ಅರ್ಜಿದಾರರ ಪರವಾದಂತಹ ವಾದವನ್ನು ಮನ್ನಿಸಿ ಇದೀಗ ಒಂದು ವಾರದ ಒಳಗಡೆಗೆ ವರದಿಯನ್ನು ಕೊಡಬೇಕಂತ ಹೇಳಿದ್ದಾರೆ. ಈ ವರದಿ ಬಂದ ನಂತರ TVK ನಾಯಕ, TVK ಮುಖ್ಯಸ್ಥ ವಿಜಯ್ ಅವರ ರಾಜಕೀಯ ಹಾದಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ 3 ದಿನಗಳು, ಚುನಾವಣೆಗೆ 3 ದಿನ ಇರುವಂತಹ ಸಮಯದಲ್ಲಿ ಇವೆಲ್ಲ ಬೆಳವಣಿಗೆಗಳಾಗಿರೋದು ಮತದಾರರ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ? ಬಿಕಾಸ್ ಈ ಚುನಾವಣೆಯಲ್ಲಿ ವಿಜಯ್ ಮಹಿಳೆಯರು ಮತ್ತು ಯುವ ಮತದಾರರನ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ ಎನ್ನುವಂತಹ ಸುದ್ದಿಗಳು ಬಂದಿತ್ತು. ಈ ಭ್ರಷ್ಟಾಚಾರದ ಅಂದರೆ ಈಗ ಇವರು ಹೇಳ್ತಾ ಇರೋದೇನು, ಅವರು ಉದ್ದೇಶಪೂರ್ವಕವಾಗಿ ಮರೆಮಾಚುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ. ಈ ಉದ್ದೇಶಪೂರ್ವಕವಾದಂತಹ ಮರೆಮಾಚಿಕೆ ಯತ್ನ ಏನಾದರೂ ಸಾಬೀತಾಗ್ಬಿಟ್ರೆ ಇದು ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ರಾಜಕೀಯ ಜೀವನದಲ್ಲೂ ಕೂಡ ಇದು ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಇದೊಂದು ವೇಳೆ ಸಾಬೀತಾದರೆ ಮುಂದಿನ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೂ ಕೂಡ ವಿಜಯ್ ಅವರಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡಿದರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.